ಹಲೋ ನಮಸ್ಕಾರ ಸ್ನೇಹಿತರ. ದೃಷ್ಟಿಗೆ ದತ್ತನ ಹಳೆಯ ಪ್ರೀತಿ ತನ್ನ ಅಕ್ಕ ಸೀಮಾ ಅಂತಕ್ಕಂಥ ಸತ್ಯ ಗೊತ್ತಾಗುತ್ತಿರಲಿಲ್ಲ. ಇದರ ನಡುವೆ ಇಲ್ಲಿ ದತ್ತ ದೃಷ್ಟಿ ಇಬ್ರು ಕೂಡ ದೂರವಾಗಿ ಬಿಡ್ತಾರ. ಅಕ್ಕನಿಗೋಸ್ಕರ ತನ್ನ ಗಂಡನನ್ನೇ ತ್ಯಾಗ ಮಾಡಿ ಬಿಡ್ತಾಳ. ದೃಷ್ಟಿ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದತ್ತನಿಗೆ ಎಲ್ಲಂದ್ರಲ್ಲಿ ಸೀಮಾ ಕಾಣಿಸ್ಕೊತದಾಳ, ಆದ್ರೆ ಅದು ಭ್ರಮೆನ ನಿಜನ ಒಂದು ಕೂಡ ಅರ್ಥ ಆಗ್ತಿಲ್ಲ. ಅದಕ್ಕೆ ಕಾರಣ ಸೀಮಾ ಜಸ್ಟ್ ದತ್ತನ ಮುಂದೆ ಕಾಣಿಸ್ಕೊತಾಳೆ, ಬೇರೆಯವ್ರು ಬಂದಾಗ ಮಾಯ ಆಗ್ತಾಳ, ಇನ್ ಒಂದು ಕ್ಷಣಕ್ಕೆ ಕಾಣಿಸೋದಿಲ್ಲ. ಇದನ್ನೆಲ್ಲ ನಾವು ನೋಡ್ತಾ ಇದ್ರ ಇದೆಲ್ಲ ದತ್ತನಿಗೆ ತನ್ನ ಭ್ರಮೆ ಅನ್ನಿಸ್ಬೇಕು. ಯಾಕೆ ಮನಸ್ಸು ತುಂಬಾ ತಲೆ ತುಂಬಾ ಆಕೆನ ತುಂಬಿಕೊಂಡಿದ್ದಾಳೆ, ಎಲ್ಲಿ ನೋಡಿದ್ರಲ್ಲಿ ಅವಳು ಯಾಕೆ ಕಾಣಿಸ್ಕೊತದಾಳೆ ಅಂತ ಹೇಳಿ ಅನ್ನಿಸ್ಬೇಕು ಅಂತ ಹೇಳಿ ಶರುಣೆ ಪ್ಲಾನ್ ಅನ್ನ ಮಾಡಿತು. ಇಲ್ಲಿ ಶರುಣೆ ಸೀಮಾಗೆ ಹೇಳ್ಕೊಟ್ಟಿದ್ದು, ಈ ರೀತಿ ಅವ್ನ ಕಣ್ಮುಂದೆ ಬಂದು ಹೋಗ್ತಾ ಇರುವಂತ. ಇತ್ತ ಕಡೆ ಸೀಮಾ ಕೂಡ ಇದೇ ಒಂದು ನಾಟಕನ ಮುಂದುವರಿಸ್ತೀನಿ, ಒಂದು ಬುದ್ಧಿ ಭ್ರಮಣೆ, ಮಾನಸಿಕವಾಗಿ ಸರಿ ಇಲ್ದಿರೋ ರೀತಿ, ಅದೇ ರೀತಿ ಇದ್ರೇನೆ ನನ್ನ ಎಲ್ಲಾ ಪ್ಲಾನ್ ಕೂಡ ವರ್ಕ್ಔಟ್ ಆಗೋದು ಅಂತ ಹೇಳ್ತಾರೆ. ಇದರ ನಡುವೆ ಶರಾವತಿಯ ಹುಟ್ಟದಬ್ಬ ಬರ್ತದ. ಆ ಒಂದು ಹುಟ್ಟದಬ್ಬದ ದಿನದಂದು ತತ್ತನ ಕಥೆಯನ್ನ ಮುಗಿಸ್ಬೇಕು ನೀನು ಅಂತ ಹೇಳಿ ಸೀಮಾಗೆ ಹೇಳಿದಾಳೆ ಶರು. ಆದ್ರೆ ಸೀಮಾ ಅವಳ ಮುಂದೆ ಒಪ್ಕೊಂಡಾಗ್ ಮಾಡಿ ಹಿಂದೆಯಿಂದ ಇವ್ರ ಮಾತನ್ನ ಕೇಳ್ಕೊಂಡು ನಾನೇನಾದ್ರೂ ದತ್ತನ ಕಥೆಯನ್ನ ಮುಗಿಸಿದ್ರೆ ಏನಾಗತ್ತ, ನನ್ಗೆ ಏನ್ ಸಿಗತ್ತ, ನಾನು ಇಲ್ಲಿ ವಾಪಸ್ ಬಂದಿರೋದು ದತ್ತನ ವೈಭೋಗದಲ್ಲಿ ಚೆನ್ನಾಗಿರ್ಬೇಕು ಅಂತ, ಅವನನ್ನ ನನ್ನ ಕಂಟ್ರೋಲ್ಗೆ ತಗೋಬೇಕು, ಇಡೀ ಆಸ್ತಿನ ಅನುಭವಿಸ್ಬೇಕು ಅಂತ. ಅವನ ಕಥೆಯನ್ನೇ ಮುಗಿಸಿದ್ರೆ ನನಗೇನ್ ಸಿಗತ್ತ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ದತ್ತು ಸಾಯಬಾರ್ದು ಅಂತ ಹೇಳಿ ಸೀಮಾ ನಿಶ್ಚಯ ಮಾಡಿಕೊಂಡಿದ್ದಾಳೆ. ಇದೆಲ್ಲದರ ನಡುವೆ ಸೀಮಾ ದತ್ತನ ಕಣ್ಮುಂದೆ ಬಂದು ಹೋಗ್ತಿದ್ದಾಳೆ. ಇದೆಲ್ಲದರ ನಡುವೆ ಬಜರಂಗಿ ಮತ್ತೆ ನೇತ್ರ ಲವ್ ಸ್ಟೋರಿ ಬೇರೆ ಶುರುವಾಗ್ಬಿಟ್ಟದ. ಬಜರಂಗಿ ನೇತ್ರಾಗೆ ಸೋತು ಹೋಗಿದಾರ. ಅವರಿಬ್ಬರ ಪ್ರೀತಿಯ ಸತ್ಯವನ್ನ ಕೂಡ ಇಲ್ಲಿ ದತ್ತನ ಮುಂದೆ ಹೇಳ್ಕೋಬೇಕು ಅಂತ ಬಂದು ಹೇಳ್ಕೋತಾರೆ ಕೂಡ ಬಜರಂಗಿ. ಬಟ್ ಸತ್ಯ ಕೇಳಿಸ್ಕೊಳ್ಳೋ ಬದಲು ಸೀಮಾ ಹಿಂದೆ ಓಡ್ಬಿಡ್ತಾರೆ ದತ್ತ. ಹಾಗಾಗಿ ಬಜರಂಗಿ ಮತ್ತೆ ನೇತ್ರ ಲವ್ ಸ್ಟೋರಿ ಇಲ್ಲಿ ದತ್ತನಿಗೆ ಗೊತ್ತಾಗೋದಿಲ್ಲ. ಅತ್ತ ಕಡೆ ಬಜರಂಗಿ ಹೋಗಿದ್ದೆ, ಏನ್ ಮಾಡ್ದೆ ದತ್ತು, ನಾನು ಏನೋ ಹೇಳ್ತಿದ್ದೆ ಕೇಳಿಸ್ಕೊಂಡ್ರೆ ಇಲ್ಲಿ ಯಾಕೆ ಬಂದ ಅಂತ ಕೇಳಿದಾಗ ನೀನೇನೋ ಹೇಳ್ತಿದ್ದೆ ಬಜರಂಗಿ, ಅಷ್ಟರಲ್ಲಿ ಸೀಮಾನ ನೋಡ್ದಾಗ ಆಯ್ತು, ಅದಕ್ಕೆ ಬಂದೆ. ಬಟ್ ಈಗ ಹುಡುಕ್ತಾ ಇದ್ರೆ ಅವಳು ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ ಅಂದಾಗ ಏನ್ ಮಾತಾಡ್ತಿದ್ಯಾ, ಅವಳಿದ್ದು ಸಕಲೇಶ್ಪುರದಲ್ಲಿ, ಅಂತವಳು ಇಲ್ಲಿಗೆ ಬರೋಕ್ ಸಾಧ್ಯನಾ ಅಂದಾಗ ಇಲ್ಲ ಬಜರಂಗಿ ನಾನು ನೋಡ್ದೆ ಅಂತ ಹೇಳ್ತಿದ್ರೆ ದತ್ತ ಅವಳಿಗೆ ಬುದ್ಧಿ ಸರಿ ಇಲ್ಲ ಅಂತ ಬೇರೆ ಹೇಳಿದ್ಯಾ, ಅಂತವಳು ಅಲ್ಲಿಂದ ಇಲ್ಲಿಗೆ ಬರೋಕ್ ಹೇಗ್ ಸಾಧ್ಯ, ಖಂಡಿತ ಇಲ್ಲ ಅನ್ಸುತ್ತೆ ಅಂತಿದ್ದಾಗೆ ಇಲ್ಲ ಬಜರಂಗಿ ನಾನು ನೋಡ್ದೆ ಅಂದ್ರೆ ನೋಡ್ದೆ ಅಂತ ಹೇಳ್ತಿದ್ದಾಗೆ ಹಿಂದೆ ದೃಷ್ಟಿ ಬಂದು ಭುಜದ ಮೇಲೆ ಕೈ ಇಟ್ಟ ತಕ್ಷಣ ಸೀಮಾ ಅಂತ ಹೇಳಿ ದೃಷ್ಟಿ ಕಡೆ ನೋಡ್ಬಿಡ್ತಾರೆ ದತ್ತು. ಇದರಿಂದ ದೃಷ್ಟಿಗೆ ತುಂಬಾನೇ ಬೇಜಾರ ಆಗತ್ತ. ನಂತರ ಡೈನಿಂಗ್ ಟೇಬಲ್ ಅಲ್ಲಿ ಇಬ್ರು ಕೂಡ ಊಟಕ್ಕೆ ಕುಳಿತುಕೊಂಡಿರ್ತಾರೆ. ಆ ಒಂದು ಸಮಯದಲ್ಲಿ ದತ್ತ ದೃಷ್ಟಿ ಅಂತ ಸೀಮಾ ಬಗ್ಗೆ ಹೇಳೋಕೆ ಮುಂದಾಗ್ತಾರೆ. ನೋಡು ದೃಷ್ಟಿ, ಆಗ ನೀನ್ ಬಂದಾಗ ನಾನು ಸೀಮಾ ಅಂತ ಯಾಕೆ ಅನ್ಕೊಂಡೆ ಅಂದ್ರೆ ಅವಳು ನಂಗೆ ಸಕಲೇಶ್ಪುರದಿಂದ ಬಂದು ನಂತರ ಕೂಡ ಕಾಣಿಸ್ಕೊತಿದ್ದಾಳೆ, ಆದ್ರೆ ನೋಡಿದ್ರೆ ತಕ್ಷಣ ಮಾಯ ಆಗ್ತದಾಳೆ. ಇದು ನಿಜವಾಗ್ಲೂ ಅವಳು ಕಾಣಿಸ್ಕೊತಿದ್ದಾಳು ಅಥವಾ ಅದು ನನ್ನ ಭ್ರಮೆನು, ನಿಜವಾಗ್ಲೂ ನನಗೆ ಒಂದು ಕೂಡ ಗೊತ್ತಾಗ್ತಿಲ್ಲ. ಅದೇ ತಲೆಯಲ್ಲಿ ಓಡ್ತದ. ಹಾಗಿದ್ರೆ ಅವಳು ನನ್ನ ಮನ್ಸನ್ ತುಂಬಾ ಕಣ್ ತುಂಬಾ ತುಂಬ್ಕೊಂಡ್ಬಿಟ್ಟಿದ್ದಾಳ, ತಲೆ ತುಂಬಾ ತುಂಬ್ಕೊಂಡ್ಬಿಟ್ಟಿದ್ದಾಳ ಅಂತ ಅನ್ನಿಸ್ತಿದೆ ಅಂತಿದ್ದಾಗೆ ನಿಜವಾಗ್ಲೂ ದೃಷ್ಟಿಗೆ ತುಂಬಾನೇ ನೋವು ಆಗ್ಬಿಡುತ್ತೆ. ಅದು ದತ್ತಾಗೆ ಗೊತ್ತಾಗುತ್ತೆ. ಅದು ಹಾಗಲ್ಲ ದೃಷ್ಟಿ ಅಂತಿದ್ದಾಗೆ ಇತ್ತ ಕಡೆ ತಟ್ಟಿನ ತಗೊಂಡೋಗಿ ಮಡ್ಕೋಕೆ ಅಂತ ಮುಂದಾಗ್ತಾರೆ ದತ್ತಾಬಾಯ್. ಇಲ್ಲಿ ದೃಷ್ಟಿ ಕೊಡಿದವ್ರೆ ನಾನೇ ಮಾಡ್ತೀನಿ ಅಂದಾಗ ಬೇಡ ಅಂತ ಹೇಳಿ ದತ್ತಾಬಾಯ್ ತಾನೇ ಇಡ್ತೀನಿ ಅಂತಿದ್ದಾರೆ. ಇಬ್ರು ಕೂಡ ಅದೇ ಜುಂಜಾಟದಲ್ಲಿ ತಟ್ಟೆ ಹೊಡ್ತು ಹೋಗ್ಬಿಡುತ್ತೆ. ನಂತರ ಚೂರಾಗಿರೋ ತಟ್ಟೆನ ತಾನೇ ಕ್ಲೀನ್ ಮಾಡ್ತೀನಿ ಅಂದ್ರು ದತ್ತು ನಾನೇ ಮಾಡ್ತೀನಿ ಅಂತಾರೆ. ಬೇಡ ನೀವು ಹೋಗಿ ಅಂತ ಕಳ್ಸಿ ಅಲ್ಲೇ ಕೂತಲ್ಲೇ ಕಣ್ಣೀರ್ ಹಾಕ್ತದಾಳೆ, ಗೋಳಾಡ್ತದಾಳೆ. ತನ್ನ ಬದುಕು ಏನ ಆಗೋಯ್ತು, ಹಾಗಿದ್ರೆ ಶರು ಚಿಕ್ಕಮ್ಮ ಹೇಳಿದ್ದು ನಿಜ ಆಗೋಯ್ತಾ, ಹಾಗಿದ್ರೆ ನಿಜವಾಗ್ಲೂ ಶರು ಚಿಕ್ಕಮ್ಮ ಹೇಳಿದಾಗ ಇಲ್ಲಿ ನನ್ ದೊರೆ ಅವರ ಹಳೆಯ ಪ್ರೀತಿ ಸೀಮಾಳನ್ನೇ ಒಪ್ಕೋತಾರ, ಹೌದಲ್ವಾ, ಅವ್ರು ಹೇಳಿದ್ದು ಪ್ರೀತಿಯನ್ನ ತೋರಿಸ್ಕೊಟ್ಟಂತವಳು, ಅವಳು ಮೊದಲ ಪ್ರೀತಿಯನ್ನ ಹೇಳ್ಕೊಟ್ಟಂತವಳು ಸೀಮಾ. ಅವಳು ಬಂದದಾಳೆ ಅಂದ್ಮೇಲೆ ಯಾವುದೇ ಕಾರಣಕ್ಕೂ ದತ್ತನ ಆಯ್ಕೆ ನೀನಾಗಿರೋದಿಲ್ಲ ಅಂತ ಹೇಳಿದ ಮಾತು ನಿಜ ಆಗ್ಬಿಡತ್ತಾ. ಇವರು ಮನ್ಸಲ್ಲೂ ಕೂತಿದ್ರು ಸೀಮಾ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರ ಅಂತ ಹೇಳಿ ಸಂಕಟ ಪಡ್ತದಾಳ. ಅತ್ತ ಕಡೆ ದತ್ತ ಸೈಲೆಂಟ್ ಹತ್ರ ಹೋಗಿದೆ. ಸೈಲೆಂಟ್, ನನ್ಗೆ ನಿನ್ನಿಂದ ಒಂದು ಸೊಲ್ಯೂಷನ್ ಬೇಕು, ಏನಂದ್ರೆ ಸೀಮಾ ನನ್ಗೆ ಎಲ್ಲೆಲ್ಲೂ ಕಾಣಿಸ್ಕೊತಿದ್ದಾಳೆ, ನಿಜ ಇದು ಹೇಗೆ ಏನು ಅಂತ ಹೇಳು, ಇದ್ರಲ್ಲಿ ನಿಮ್ ತಂಗಿಯ ನೆಮ್ಮದಿ ಕೂಡ ಅಡಗಿದೆ, ಅವಳು ಕೂಡ ತುಂಬಾ ಡಿಸ್ಟರ್ಬ್ ಆಗ್ತದಾಳೆ ಅಂದಾಗ ಅಯ್ಯೋ ಏನಿದು ದತ್ತಾಬಾ, ಅವಳು ಹೆಂಗ್ ಕಾಣಿಸ್ಕೊತಾಳೆ, ಅವಳು ನಿನ್ನಿಂದ ದೂರ ಹೋದ್ಮೇಲೆ ಏನೋ ಆಗಿ ಸತ್ತೋಗ್ಬಿಟ್ಟಿರ್ತಾಳೆ, ಅವಳು ಆತ್ಮವನ್ನೇನ್ ಕಾಡ್ತಿರೋದು ಖಂಡಿತ ಅವಳು ಇಲ್ವೇ ಇಲ್ಲ ಅಂತ ಹೇಳ್ತಿದ್ದಾರೆ ಸೈಲೆಂಟ್. ಈ ಕಡೆ ದತ್ತಾಬಾಯಿಗೆ ಕೋಪ ಬಂದ್ಬಿಡುತ್ತೆ. ತದನಂತರ ಅತ್ತ ಕಡೆ ನೇತ್ರ ಸ್ನಾನ ಮಾಡ್ಕೊಂಡು ಬರ್ತಿದ್ದಾಗೆ ನೇತ್ರನ ನೋಡಿದ್ದೆ,
ಇಲ್ಲಿ ಬಜರಂಗಿ ಕಳೆದು ಹೋಗ್ತಿದ್ದಾರೆ. ಆಕೆ ಕೂದಲನ್ನ ಹಾಗೆ ತಲೆನ ಒಂದು ತೇವನ ತೆಗೆತಿದ್ದಾಗ ಅದನ್ನ ನೋಡಿದೆ ಬಜರಂಗಿ ನೇತ್ರ ಬಳಿಗೆ ಹೋಗ್ತಾರೆ. ಹಾಗೆ ನೇತ್ರನ ಇಟ್ಕೋತಾರೆ. ಏನಪ್ಪಾ ಇದು ಬಜರಂಗಿ ಇಷ್ಟ್ರ ಮಟ್ಟ ಕ್ಲೋಸ್ ಆಗ್ತಿದ್ದಾರೆ ಅಂತ ನೇತ್ರಗೆ ಅನಿಸ್ತದೆ. ನಂತರ ಈ ಒಂದು ದಾರ ಇತ್ತು ತಲೆಯಲ್ಲಿ, ಅದನ್ನ ತೆಗಿಯೋಕಷ್ಟೇ ನಾನು ನಿನ್ನ ಹತ್ರ ಬಂದದ್ದು ಅಂತ ಹೇಳಿ ಬಜರಂಗಿ ಹೇಳಿದಾಗ, ಹೌದಾ ಈ ರೀತಿ ಎಲ್ಲ ಮಾತಾಡ್ಬೇಡ, ಅದನ್ನ ನನಗೆ ಹೇಳಿದ್ರೆ ನಾನೇ ತೆಗಿತಿದ್ದೆ, ಇದು ಒಂದ್ ನೆಪ ಅಲ್ವಾ ನಿನಗೆ ಅಂತ ಹೇಳ್ತಿದ್ರೆ, ಹಾಗೇನಿಲ್ಲ ಅಂತಾರೆ. ಸರಿ ಬ್ರೋ ಹತ್ರ ಮಾತನಾಡು ಅಂದಾಗ, ಇಲ್ಲ ಮಾತನಾಡಿ ಅವನೇನಾದ್ರೂ ನಮ್ಮನ್ನ ದೂರ ಮಾಡ್ಬಿಟ್ರೆ ಆಮೇಲೆ ಈಗ ಸಿಕ್ತಿರೋ ಖುಷಿ ಕೂಡ ಕಳೆದೋಗ್ಬಿಡತ್ತೆ, ಆಮೇಲೆ ನನ್ನ ಬಗ್ಗೆ ಅವನು ತಪ್ಪು ತಿಳ್ಕೊಂಡ್ಬಿಡ್ತಾನೆ, ಬೇಡ ಈ ವಿಷಯನ ಹೇಳೋದೇ ಬೇಡ ಅಂತ ಹೇಳಿ ಇಲ್ಲಿ ಬಜರಂಗಿ ಹೇಳಿದಾಗ, ಇಲ್ಲ ನೀನು ಹೇಳಲೇಬೇಕು ಅಂತ ಹೇಳಿ ನೇತ್ರ ಕೇಳ್ಕೊತಾಳೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನ್ ನಿನ್ನನ್ನ ಬಿಟ್ಟು ಬದುಕೋಕ್ ಸಾಧ್ಯ ಇಲ್ಲ, ನಾನ್ ಬದುಕಿರುವುದಿಲ್ಲ ಅಂದಾಗ, ಸರಿ ಆಯ್ತು ಅಂತ ಹೇಳಿ ಮಾತನಾಡ್ತೀನಿ ಅಂತ ಹೇಳಿ ಬಜರಂಗಿ ಹೇಳಿದಾಗ, ಇದೇ ರೀತಿ ಮದ್ವೆ ಆದ್ಮೇಲೂ ಕೂಡ ನನ್ ಮಾತು ಕೇಳ್ತೀಯ ಅಲ್ವಾ ಬಜರಂಗಿ ಅಂತ ಕೂಡ ನೇತ್ರ ಹೇಳ್ತಾರೆ. ಸರಿ ಆಯ್ತು ಅಂತ ಬಜರಂಗಿ ಹೇಳ್ತಿದ್ದಾಗೆ, ನಾಳೆ ನನ್ನ ಹೊರಗಡೆ ಕರ್ಕೊಂಡು ಹೋಗು ಬಜರಂಗಿ ಅಂತ ಹೇಳಿ ನೇತ್ರ ಹೇಳಿದಾಗ, ಇಲ್ಲ ಆಮೇಲೆ ಹೊರಗಡೆ ಜನಕ್ಕೆ ಗೊತ್ತಾಗ್ಬಿಟ್ರೆ ದತ್ತಾಬಾಯಿ ತಂಗಿ ಅಂತ ಎಲ್ರಿಗೂ ಗೊತ್ತು, ಆಮೇಲೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಡತ್ತ ಅಂದಾಗೆ ಇಷ್ಟು ದಿನ ಮನೆಯವರು ಅಂತದೆ, ಈಗ ಜನಗಳು ಅಂತ ಹೇಳ್ತಿದ್ಯಾ, ನೋಡ್ತಾರು ನಾಳೆ ನೀನೇ ನನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಆ ರೀತಿ ಮಾಡ್ತೀನಿ ಅಂತ ನೇತ್ರ ಹೇಳ್ತಾರೆ. ತದನಂತರ ಇತ್ತ ಕಡೆ ಸೀಮಾ ಪದೇ ಪದೇ ದತ್ತನ್ ಮುಂದೆ ಕಾಣಿಸ್ಕೊತಾನೆ ಇದ್ದಾಳೆ. ಈ ಕಡೆ ದತ್ತ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಈ ಕಡೆ ದೃಷ್ಟಿ ಮನೆಗೆ ಹೋಗಿದ್ದೆ, ಅಮ್ಮನ ತೊಡೆ ಮೇಲೆ ಮಲ್ಕೊಂಡು ಕಣ್ಣೀರ್ ಹಾಕ್ತಿದ್ದಾಳೆ. ಅಮ್ಮ ದತ್ತವ್ರ ಹಳಿಯ ಪ್ರೀತಿ ಸೀಮಾ ಪದೇ ಪದೇ ದತ್ತ ಅವ್ರಿಗೆ ಕಾಟ್ತಿದ್ದಾಳೆ ಅಂತ ಹೇಳ್ತಿದ್ರೆ, ಏನಮ್ಮ ನಿನಗೆ ಲವ್ ಸ್ಟೋರಿ ಇಲ್ಲ ಅಂತ ಎಲ್ರಿಗೂ ಇರಬಾರ್ದು ಅಂತಿಲ್ಲ ಅಲ್ವಾ, ಆದ್ರೆ ಇವಾಗ ನೀನ್ ಹೆಂಡತಿ ಆಗಿದ್ಯಾ, ಖಂಡಿತವಾಗ್ಲೂ ದತ್ತಾಬಾಯಿ ನಿನ್ನ ನೆನಪಲ್ಲೇ ಇರ್ತಾರೆ, ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ, ಇಲ್ಲ ಅಮ್ಮ ಅವ್ರ ಹಳಿಯ ಪ್ರೀತಿ ಸೀಮಾ ಮತ್ತೆ ವಾಪಸ್ ಬಂದಿದ್ದಾಳಮ್ಮ, ಈಗ ಅವರು ಬರೀ ಸೀಮಾ ಅಂತಾನೆ ಹೇಳ್ತಿರ್ತಾರಮ್ಮ ಅಂತ ಹೇಳಿದಾಗ, ಇಲ್ಲ ಕಂದ ಏನು ಯೋಚನೆ ಮಾಡ್ಬೇಡ, ಎಲ್ಲ ಕೂಡ ಸರಿ ಹೋಗುತ್ತೆ, ಅವಳು ಬಿಟ್ಟು ಹೋದವಳು, ಮೋಸ ಮಾಡಿ ಹೋದವಳು ಅಂತವಳಿಗೋಸ್ಕರ ಖಂಡಿತ ಸಾವುಕಾರು ನಿನ್ನ ಬಿಡುವುದಿಲ್ಲ, ಆದ್ರೆ ನೀನು ಅವರ ಪ್ರಾಣನ ಉಳಿಸಿದಂತವಳು ಅಂತ ಹೇಳಿ ಅಮ್ಮ ಸಮಾಧಾನ ಮಾಡ್ತಿದ್ದಾರೆ ದೃಷ್ಟಿಗೆ. ಇದರ ನಡುವೆ ದತ್ತಾಬಾಯಿ ಕಣ್ಮುಂದೆ ಮಗದೊಮ್ಮೆ ಸೀಮಾ ಕಾಣಿಸ್ಕೊಂಡಿದ್ದಾಳೆ. ಸೀಮಾನ ಎಳ್ಕೊಂಡು ಬೆಟ್ಟದ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಈ ಒಂದು ವಿಶ್ವ ದೃಷ್ಟಿಗೆ ಗೊತ್ತಾಗ್ತಿದ್ದಾಗೆ ಆಕೆ ಕೂಡ ಬೆಟ್ಟದ ಬಳಿ ಹೋಗ್ತಿದ್ದಾಳೆ. ಅಲ್ಲಿ ದತ್ತಾಬಾಯಿ ದುಡ್ಡಿಗೋಸ್ಕರ ನನ್ನನ್ನ ಒದ್ದು ಹೋದ, ನಿನ್ ಮುಂದೆ ದುಡ್ಡನ್ನೇ ಸುರಿಬೇಕು, ನಿನಗೆ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ರೊಚ್ಚಿಗೆ ಹೇಳ್ತಾ ಇದ್ರೆ, ಅದ್ರ ನಡುವೆ ದೃಷ್ಟಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ದತ್ತ ಮತ್ತೆ ಸೀಮಾಳನ್ನ ನೋಡಿದೆ ದೃಷ್ಟಿ ಶಾಕ್ ಆಗ್ತಿದ್ದಾಳೆ. ತನ್ನ ಅಕ್ಕನೇನ ಸೀಮಾ ಅನ್ನೋ ಸತ್ಯ ಅವ್ರಿಗೆ ಶಾಕ್ ಕೊಡ್ತದೆ. ಫೈನಲಿ ಸೀಮಾ ಮತ್ತೆ ದೃಷ್ಟಿ ಅಕ್ಕ ತಂಗಿರು ಅನ್ನೋ ವಿಷಯ ಕೂಡ ದತ್ತನಿಗೆ ಗೊತ್ತಾಗ್ತದೆ. ಹಾಗಾದ್ರೆ ಏನಾಗ್ಬೋದು ಮುಂದೆ? ಇಲ್ಲಿ ಫೈನಲಿ ಸೀಮಾಗೋಸ್ಕರ ತನ್ನ ಗಂಡನನ್ನೇ ತ್ಯಾಗ ಮಾಡಿ ಬಿಡ್ತಾಳೆ ದೃಷ್ಟಿ, ಅಥವಾ ಇಲ್ಲಿ ದೃಷ್ಟಿಯ ಬಿಳಿ ಸತ್ಯವನ್ನ ಸೀಮಾ ದತ್ತನಿಗೆ ಹೇಳಿಬಿಡ್ತಾಳೆ. ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ.